ಪ್ರಸನ್ನ ಅವರು ಮಾತಾಡ್ತಾ ಇದ್ರು. ಇಬ್ರು ಮಾತಲ್ಲಿ ಒಂದು ಅಂಶವನ್ನ ನಾನು ಗಮನಿಸಿದೆ. ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ ಕಣ್, ಸುಮ್ನಿರಣ್ಣ, ಸೂಕ್ಷ್ಮವಾಗಿ ಮಾತಾಡ್ಬೇಕು, ನಾನು ಯಾಕೆ ಸಿಗಿಸ್ತೀನಿ ನಿಂಗೆ. ಮಾದೇವಣ್ಣು ನಾನು ದೃಢ ಸಂಕಲ್ಪ ತೊಟ್ಟಿದ್ದೀನಿ. 28ಕ್ಕೆ ನಮ್ಮ ಕಾರ್ಯಕರ್ತ ಬಂಧುಗಳು ಕಳೆದ 2 ದಶಕಗಳಿಂದ ಏನು ಯಾತನೆಯನ್ನ ಅನುಭವಿಸ್ತಾ ಇದ್ದೀರಿ, ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಅದು ತುಂಬ ಹೃದಯದ ಸ್ವಾಗತ ನಿಮ್ಮ ಪರವಾಗಿ ನಾನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಮತ್ತೊಂದು ಕಡೆ ಪ್ರಸನ್ನ ಅವರು ಮೈಮೂಲ್ನ ಅಧ್ಯಕ್ಷರಾಗಿ ಬಹುಶಃ 3 ವರ್ಷಗಳ ಕಾಲ ಒಬ್ಬ ಯುವ ನಾಯಕ ಪ್ರಸನ್ನ ಅವರು ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲು ಉತ್ಪಾದಕರಿಗೆ ಯಾವ ರೀತಿ ಅವರ ಒಂದು ಅವಧಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಪ್ರಸನ್ನ ಅವರಿಗೆ ನಾನು ಯಾವಾಗ್ಲೂ ಒಂದು ಮಾತನ್ನು ಹೇಳ್ತಾ ಇರ್ತೇನೆ. ನಾನು ಅವರು ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವರು, ಒಂದ್ ಸ್ವಲ್ಪ ಬೇಗ ಮದುವೆ ಆಗ್ಬಿಟ್ಟ ನಮ್ಮ ಅಣ್ಣ, ಮಕ್ಕಳೆಲ್ಲ ದೊಡ್ಡ ದೊಡ್ಡವರಾಗಿ ಬೆಳೆದ್ಬಿಟ್ಟವ್ರು ಅಷ್ಟೇ. ನನಗೂ ಅವ್ರಿಗೂ ಒಂದೇ ವಯಸ್ಸಲ್ಲ, ಆದ್ರೂ ನಮ್ಮ ಅಣ್ಣ ಅಂತ ಹೇಳಿದೀನಿ, ಬೇಗ ಮದುವೆ ಆಗೋಲ್ಲ, ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ಟವ್ರೆ ಅಂತ. ಇರ್ಲಿ, ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವ್ರು, 4-5 ವರ್ಷ ನಾ ಕಮ್ಮಿ ಇರ್ಬೋದು ಅಷ್ಟೇ. ಪ್ರಸನ್ನನಿಗೆ ಇವತ್ತು ಈ ವೇದಿಕೆ ಮೇಲೆ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ದಯಮಾಡಿ ನೋಡಿ, ಒಂದು ಮಾತನ್ನ ತಿಳಿಸ್ತೇನೆ. ಮಾದೇವಣ್ಣ ಅವರಾಗ್ಲಿ ಪ್ರಸನ್ನ ಅವರಾಗ್ಲಿ, ಆ ತಂದೆ ಮಗನ ಬಾಂಧವ್ಯ ಯಾರು ಕೂಡ ಕಿತ್ಕೊಳ್ಳಿಕ್ ಆಗೋದಿಲ್ಲ. ಅಂತ ನಂಟದು, ಅಂತ ಸಂಬಂಧ. ಅವ್ರಿಬ್ರು ಬಾಯಲ್ಲೂ ಒಂದೇ ಮಾತು ಬಂದಿರೋದು, ಕಾರ್ಯಕರ್ತರ ನೋವನ್ನ ನಾವು ಕಣ್ಣಾರೆ ನೋಡಕ್ಕಾಗ್ತಾ ಇಲ್ಲ. ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಬೇಕು, ಅವ್ರನ್ನ ಉಳಿಸ್ಕೊಳ್ಬೇಕು, ಯಾವ್ದಾದ್ರು ಮಾಡಿ. ಅದಕ್ಕೆ ಇಬ್ರು ಕೂಡ ಜೊತೆನಲ್ಲಿ ನಿಂತು ಈ ಕ್ಷೇತ್ರದ ಕಾರ್ಯಕರ್ತರನ್ನ ಉಳಿಸ್ತಕ್ಕಂಥದ್ದು ಒಂದು, ಜೊತೆಯಲ್ಲಿ 28ಕ್ಕೆ ಜನತಾ ಸರ್ಕಾರ, ಈ ರಾಜ್ಯದಲ್ಲಿ NDA ಮಿತ್ರಕೂಟದ ಸರ್ಕಾರ ರಚನೆ ಆದಂತ ದಿನ 5 ವರ್ಷ ಏನು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಹಿಂದಿನಿಂದನೂ ಕೂಡ ಕುಸಿದೋಗಿದೆ. ಅದಕ್ಕೆ ಒಂದು ಮರುಜೀವ ಕೊಡ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರ ಮೂಲಕ ಇಬ್ರು ನಾಯಕರುಗಳು ಮಾಡ್ತಾರೆ ಅಂತಕ್ಕಂಥದ್ದು ನಾನು ಬಹಳ ಗಟ್ಟಿಯಾಗಿ ನಂಬ್ಕೊಂಡಿದ್ದೇನೆ.